ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೊಬ್ಬರಿ ಚಟ್ನಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ಈಗ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಒಂದು ಕೊಬ್ಬರಿ ತೊಗೊಳ್ಳಿ, ಪುಟಾಣಿ, ಒಂದು 4-5 ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಾಲ್ಟ್. ಬನ್ನಿ ಮೊದಲೆಲ್ಲ ಹಾಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ಮೊದಲು ಒಂದು ಕೊಬ್ಬರಿ ಹಾಕ್ತೀನಿ. ಕೊಬ್ಬರಿ ಸಣ್ಣಗೆ ಕಟ್ ಮಾಡಿದ್ದು, 4-5 ಮೆಣಸಿನ್ಕಾಯಿ ಮತ್ತು ಪೂರ ಪುಟಾಣಿ ಹಾಕೊಳ್ಳಿ. ಹುಣಸೆಹಣ್ಣು, ಚೂರ ಹುಣಸೆಹಣ್ಣು ಹಾಕೊಳ್ಳಿ. ಕೊತ್ತಂಬರಿ ಎಷ್ಟು ಹಾಕೋತೀರೋ ಅಷ್ಟು ಚಲೋ, ಅದು ಟೇಸ್ಟ್ ಕೊಡುತ್ತೆ ಮತ್ತು ಚಟ್ನಿಯನ್ನು ಹಸಿರಾಗಿ ಮಾಡುತ್ತೆ. ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ, ಒಂದು ಬೆಳ್ಳುಳ್ಳಿ ಸುಲ್ಕೊಂಡು ಹಾಕೊಳ್ಳಿ ಮತ್ತು ಉಪ್ಪು ರುಚಿ ತಕ್ಕಷ್ಟು ಹಾಕೊಂಬಿಡಿ. ಒಂದಿಷ್ಟು ನೀರು ಹಾಕೊಳ್ಳೋಣ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಳ್ಳಿ. ಬೇಕಿದ್ದರೆ ಇನ್ನೂ ಸ್ವಲ್ಪ ಚೂರು ಎಕ್ಸ್ಟ್ರಾ ಹಾಕೋಬೋದು. ಮಿಕ್ಸಿ ಹಾಕೋ ಹೊತ್ತಿಗೆ ಸ್ವಲ್ಪ ಏನರ ಚಲೋ ಫೈನ್ ಪೇಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಬೋದು. ಬನ್ನಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಾಯಿತು. ಈಗ ಒಗ್ಗರಣೆ ಹೆಂಗೆ ಹಾಕ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕ್ಕೊಳ್ಳಿ ಒಂದಿಷ್ಟು, ಸಾಸಿವೆ ಯಾವಾಗ ಚುಟ್ಟು ಅಂತ ಆವಾಜ್ ಮಾಡುತ್ತೆ ಅಲ್ಲ, ಆವಾಗ ಒಂದಿಷ್ಟು ಕರಿಬೇವು ಸೊಪ್ಪು ಹಾಕೊಂಡ್ಬಿಡಿ, 4ರಿಂದ 5. ಆಮೇಲೆ ಗ್ಯಾಸ್ ಬಂದ್ ಮಾಡಿ ಚಟ್ನಿ ಹಾಕೊಂಡ್ಬಿಡಿ. ಆಮೇಲೆ ಮಿಕ್ಸಿ ಜಾರಲ್ಲಿ ಏನು ಹತ್ತಿರ್ತಲ್ಲ ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದರಲ್ಲಿ ಚಟ್ನಿಯಲ್ಲಿ ಹಾಕ್ಬಿಡಿ. ಅದಕ್ಕೆ ಜಾರಿಗೆ ಏನೇನು ಹತ್ತಿರ್ತದಲ್ಲ ಚಟ್ನಿ ಪೂರ ಇದರಲ್ಲಿ ಬಂದುಬಿಡುತ್ತೆ. ಇನ್ನೊಂದು ಚೂರು ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡಿ. ಚಟ್ನಿ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದೆ. ಚಟ್ನಿ ತಯಾರಾಗಿದೆ. ಒಂದು ವೇಳೆ ನೀವು ಟ್ರೈ ಮಾಡಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.